ಪ್ರೀತಿಯ ವಿದ್ಯಾರ್ಥಿಗಳೇ, ವಿಜ್ಞಾನ ಪ್ರದರ್ಶನಕ್ಕಲ್ಲ, ಪ್ರಯೋಗಕ್ಕೆ. ಪ್ರಪಂಚದಲ್ಲಿ ನಡೆಯುವಂತಹ ಪ್ರತಿ ಕ್ರಿಯೆಯ ಹಿಂದೆಯೂ ವಿಜ್ಞಾನ ಇರ್ತದೆ. ಆ ವಿಜ್ಞಾನವನ್ನು ನಾವು ಸರಿಯಾಗಿ ಅರಿತಾಗಲೇ ಅದು ಪ್ರಯೋಗಕ್ಕೆ ಅನುಕೂಲವಾಗ್ತದೆ, ಹಾಗೆಯೇ ಜನರಿಗೆ ಉಪಯೋಗವಾಗ್ತದೆ. ಹೀಗೆ ಕ್ರಿಯೆಗಳ ಹಿಂದಿರುವಂತಹ ವಿಜ್ಞಾನವನ್ನು ಅರಿಯುವಂತಹ, ಆ ವಿಜ್ಞಾನವನ್ನು ಪ್ರಯೋಗದ ಮೂಲಕ ತೋರಿಸುವಂತಹ ಪ್ರಯೋಗಾಲಯ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ 1ನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಇದರಲ್ಲಿರುವಂತಹ ಒಂದು ಚಟುವಟಿಕೆಯ ಮೂಲಕ ವಿಜ್ಞಾನವನ್ನು ಹಾಗೆ ಪ್ರಯೋಗದ ಮೂಲಕ ಅದರ ಹಿಂದಿರುವಂತಹ ಸತ್ಯವನ್ನು ಹೇಗೆ ನಾವು ತಿಳಿಯಬಹುದು, ಹೇಗೆ ನಾವು ಕಲಿಯಬಹುದು ಎನ್ನುವಂತಹ ಪಾಠವನ್ನು ಪ್ರಯೋಗದ ಮೂಲಕ ನಾವು ತೋರಿಸಲಿಕ್ಕಿದ್ದೇವೆ. ನಾವು ತೆಗೆದುಕೊಳ್ಳುವಂತಹ ಪ್ರಯೋಗದ ಹೆಸರು ವಿಭಜನ ಕ್ರಿಯೆ, ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಈ ಕ್ರಿಯೆಗೆ ಅಂದರೆ ಈ ಪ್ರಯೋಗಕ್ಕೆ ಬೇಕಾಗುವಂತಹ ವಸ್ತುಗಳು ಏನು, ನಾವು ತೆಗೆದುಕೊಳ್ಳುವಂತಹ ರಾಸಾಯನಿಕ ಪದಾರ್ಥ ಯಾವುದು, ಇದನ್ನೆಲ್ಲ ನಾನು ತೋರಿಸಿಕೊಡ್ತೇನೆ. ಮೊದಲಿಗೆ ನಮಗೆ ಬೇಕಾಗುವಂತಹ ಉಪಕರಣಗಳು ಅಥವಾ ವಸ್ತುಗಳು. ನಮಗೆ ಬೇಕಾಗಿರೋದು ಒಂದು ಬಾಯ್ಲಿಂಗ್ ಟ್ಯೂಬ್ ಆರ್ ಟೆಸ್ಟ್ ಟ್ಯೂಬ್, ಪ್ರಣಾಳ. ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂದರೆ ಆ ಟೆಸ್ಟ್ ಟ್ಯೂಬನ್ನು ಹಿಡ್ಕೊಳ್ಳೋದಕ್ಕೆ ಒಂದು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಬೇಕು. ಇದು ಮಧ್ಯಸಾರ ದೀಪ, ಸ್ಪಿರಿಟ್ ಲ್ಯಾಂಪ್. ಹಾಗೆ ಮುಖ್ಯವಾಗಿ ನಾವು ತೆಗೆದುಕೊಳ್ಳುವಂತಹ ರಾಸಾಯನಿಕ ಪದಾರ್ಥ ಅಂತ ಹೇಳಿದರೆ ಕೆಮಿಕಲ್, ನಮಗೆ ಬೇಕಾಗಿರೋದು ಇವತ್ತು ಫೆರಸ್ ಸಲ್ಫೇಟ್. ಸ್ಪ್ಯಾಚುಲಾ. ಮೊದಲಿಗೆ ನಾವು ನಮ್ಮ ಮಧ್ಯಸಾರ ದೀಪವನ್ನು ಉರಿಸೋಣ. ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಫೆರಸ್ ಸಲ್ಫೇಟ್, ಒಂದು 2ರಿಂದ 3 ಗ್ರಾಮ್ನಷ್ಟು ಫೆರಸ್ ಸಲ್ಫೇಟ್, FeSO4 ಫೆರಸ್ ಸಲ್ಫೇಟನ್ನು ತಗೊಂಡಿದ್ದೇವೆ. ನೋಡಿ, ಇದು ನೀವು ಗಮನಿಸಿದರೆ ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ, ಹಸಿರು ಬಣ್ಣದಲ್ಲಿ ಇರುತ್ತೆ. FeSO4 ಫೆರಸ್ ಸಲ್ಫೇಟ್ ಹಸಿರು ಬಣ್ಣದ ಒಂದು ರಾಸಾಯನಿಕ ಪದಾರ್ಥ. ಇದನ್ನು ನಾವು ಸ್ವಲ್ಪ ಹೀಟ್ ಮಾಡ್ತೇವೆ. ನೋಡಿ, ಈಗ ನೀವು ಗಮನಿಸಬೇಕು, ಇದು ಹಸಿರು ಬಣ್ಣದಾಗಿದೆ. ಸ್ವಲ್ಪ ಆದಷ್ಟು ಮೂಗಿನ ನೇರಕ್ಕೆ ಪ್ರಣಾಳದ ಮುಖ ಇರಬಾರ್ದು, ಅದನ್ನು ಸ್ವಲ್ಪ ಆ ಕಡೆಗೆ ತಿರುಗಿಸಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಈಗ ಇದರಿಂದ ಒಂದು ಅನಿಲ ಹೊರಗಡೆ ಬರ್ತದೆ. ನಾನು ಆಗಲೇ ಹೇಳಿದ್ದೇನೆ, ರಾಸಾಯನಿಕ ಕ್ರಿಯೆಯಲ್ಲಿ ಸ್ಥಿತಿಯ ಬದಲಾವಣೆ ಉಂಟಾಗ್ತದೆ, ಅನಿಲ ಹೊರಗಡೆ ಬರ್ತದೆ. ಇದರಲ್ಲಿ ಸ್ಥಿತಿಯ ಬದಲಾವಣೆ ಉಂಟಾಗ್ತದೆ, ಬಣ್ಣದ ಬದಲಾವಣೆ ಆಗ್ತದೆ, ಹಾಗೆಯೇ ಅನಿಲ ಹೊರಗೆ ಬರ್ತದೆ, ಅಂದರೆ ಗ್ಯಾಸ್ ಫಾರ್ಮೇಷನ್ ಆಗಿ ಅದು ಹೊರಗಡೆ ಬರ್ತದೆ. ನೋಡಿ, ಸ್ಲೋ ಆಗಿ ನೀವು ಗಮನಿಸಿರ್ಬೋದು. ಈಗ ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಬಣ್ಣ ಬದಲಾಯಿಸ್ತಾ ಇದೆ, ಹಾಗೆ ಅನಿಲ ಹೊರಗಡೆ ಬರ್ತಾ ಇದೆ. ಈ ಡಿಕಂಪೋಸಿಷನ್ ಇಲ್ಲ ವಿಭಜನ ಕ್ರಿಯೆಯಲ್ಲಿ FeSO4 ಅಂತ ಹೇಳಿದರೆ ಫೆರಸ್ ಸಲ್ಫೇಟ್ ವಿಭಜನೆಗೊಂಡು Fe2O3 ಅಂತ ಹೇಳಿದರೆ ಫೆರಿಕ್ ಆಕ್ಸೈಡ್ ಆಗುತ್ತೆ. ಈಗ ಫೆರಿಕ್ ಆಕ್ಸೈಡ್ ಆಗಿ ಹೊರಗಡೆ ಬರುವಂತಹ ಈ ಗ್ಯಾಸ್ ಅಂದರೆ ಅನಿಲ, ಇದು ಸಲ್ಫರ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್. ಇಲ್ಲಿ ಕೆಳಗಡೆ ಫೆರಿಕ್ ಆಕ್ಸೈಡ್ ಗಮನಿಸ್ತಾ ಇದ್ದೀರಾ?
ನೋಡಿ, ಬಣ್ಣದ ಬದಲಾವಣೆ ಆಗಿದೆ, ಅನಿಲದ ಬಿಡುಗಡೆ ಆಗ್ತಾ ಇದೆ. ಫೆರಸ್ ಸಲ್ಫೇಟ್, ಫೆರಿಕ್ ಆಕ್ಸೈಡ್ ಹಾಗೂ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಹೊರಗಡೆ ಹೋಗ್ತಾ ಇದೆ. ವಿಭಜನಾ ಕ್ರಿಯೆ, ಡಿಕಂಪೋಸಿಷನ್ ರಿಯಾಕ್ಷನ್ ಹೇಗೆ ನಡೆಯುತ್ತೆ ಅಂತ ನೋಡಿದ್ರಲ್ಲ. ಇದರಲ್ಲಿ FeSO4 ಫೆರಸ್ ಸಲ್ಫೇಟ್ ವಿಭಜನೆಗೊಂಡು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅನಿಲದ ರೂಪದಲ್ಲಿ ಹೊರಗೆ ಬಂತು. ಫೆರಿಕ್ ಆಕ್ಸೈಡ್ ಕೆಳಗಡೆ ಕಂದು ಬಣ್ಣದಲ್ಲಿ ನಿಮಗೆ ಕಾಣಿಸಿತು. ಫೆರಸ್ ಸಲ್ಫೇಟ್ ಸಾಮಾನ್ಯವಾಗಿ ನಾವು ಅನೀಮಿಯಾ ಇರುವಂತಹ ರೋಗಿಗಳಿಗೆ ಮೆಡಿಸಿನ್ ಅಂದರೆ ಮದ್ದಿಗೆ ಬಳಸುವಂತಹ ಒಂದು ರಾಸಾಯನಿಕ ಪದಾರ್ಥ. ಆ ರಾಸಾಯನಿಕ ಪದಾರ್ಥ ಫೆರಿಕ್ ಆಕ್ಸೈಡ್ ಆಗಿ, ಅಂದರೆ ನಾವು ಪೇಂಟ್ಗೆ ಇಲ್ಲ ಡೈಗೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಯಲ್ ಯೂಸೇಜ್, ಒಂದು ಕಾರ್ಖಾನೆಗಳಲ್ಲಿ ಬಳಸುವಂತಹ ಒಂದು ಪದಾರ್ಥವಾಗಿ ಪರಿವರ್ತನೆ ಆಗ್ತದೆ. ಅಂದರೆ ಸೇಮ್ ಫೆರಸ್ ಸಲ್ಫೇಟ್ ವಿಭಜನೆಗೊಂಡು ಬೇರೆ ಬೇರೆ ಅಂದರೆ ಮತ್ತೆ 2 ಹೊಸ ರಾಸಾಯನಿಕ ಪದಾರ್ಥಗಳಾಗಿ ವಿಭಜನೆ ಹೊಂದಿದೆ. ಅದಕ್ಕಾಗಿ ಈ ಕ್ರಿಯೆಗೆ ವಿಭಜನಾ ಕ್ರಿಯೆ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ನಾವು ಹೇಳ್ತೇವೆ. ವಿದ್ಯಾರ್ಥಿಗಳೇ, ನಮ್ಮ ಈ ಪ್ರಯೋಗಾಲಯ ಚಾನೆಲ್ನ ಉದ್ದೇಶ ಇರೋದು ಆದಷ್ಟು ನಮ್ಮ ಕನ್ನಡದ ಮಕ್ಕಳಿಗೆ ವಿಜ್ಞಾನ ರೀಚ್ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ವಿಜ್ಞಾನದ ಹಿಂದೆ ಇರುವಂತಹ, ಅಂದರೆ ಪ್ರತಿಯೊಂದು ಕ್ರಿಯೆಯ ಹಿಂದಿರುವಂತಹ ವಿಜ್ಞಾನ, ಹಾಗೆಯೇ ಪ್ರಯೋಗದ ಮೂಲಕ ಅದನ್ನು ತಿಳಿದುಕೊಳ್ಳುವಂತಹ ಬಯಕೆ ನಮ್ಮ ಮಕ್ಕಳಲ್ಲಿ ಹೆಚ್ಚಾಗಬೇಕು ಎನ್ನುವ ಕಾರಣಕ್ಕಾಗಿ ನಾವು ವಿವಿಧ ರೀತಿಯಂತಹ ವೈಜ್ಞಾನಿಕ ಚಟುವಟಿಕೆಯನ್ನು ಪ್ರಯೋಗದ ಮೂಲಕ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಪ್ರಯೋಗ ಇಷ್ಟ ಆಗಿದ್ದಲ್ಲಿ ಮತ್ತಷ್ಟು ಮಕ್ಕಳಿಗೆ ಇದು ಉಪಯೋಗ ಆಗುವ ಹಾಗೆ ಶೇರ್ ಮಾಡಿ. ಹಾಗಂತ ನಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ಆದಷ್ಟು ಶೇರ್ ಮಾಡಿದರೆ ನಮ್ಮ ಕನ್ನಡದ ಮಕ್ಕಳಿಗೆ ವಿಜ್ಞಾನದ ತಿಳಿವು ಇನ್ನಷ್ಟು ಹರಡ್ತದೆ ಎನ್ನುವಂಥ ಆಶಯದೊಂದಿಗೆ ಮತ್ತಷ್ಟು ವಿಡಿಯೋಗಳೊಂದಿಗೆ, ಮತ್ತಷ್ಟು ಪ್ರಯೋಗಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.